ಸುತ್ತಾಕಿದಾರೆ. ಎಲ್ಲ ಕಡೆ ಉಳಿದಿರ್ಬೋದು ಅಷ್ಟೇ. ನಮ್ಮ ಜಿಲ್ಲೆಯಲ್ಲಿ ಇರೋದು 3 ತಾಲೂಕು ಐಡೆಂಟಿಫೈ ಮಾಡಿದ್ದಾರೆ. ಯರಗಟ್ಟಿ, ರಾಮದುರ್ಗ, ಸವದತ್ತಿ ಮಾತ್ರ 3. ಮಿಕ್ಕಿದೆಲ್ಲ ಯಾವುದು ಹೊರಗಲ್ಲಿ ವ್ಯಾಪ್ತಿಗೆ ಬರ್ಬೇಕಲ್ಲ. ಈ 3 ವಿಸಿಟ್ ಮಾಡಬೇಕು. ಈಗ ಸಿಎಂ ಜೊತೆ ಸುಮಾರು ಭೇಟಿ ಏನೇನು ತಯಾರಿ ಅಂದ್ರೆ ಏನೇನು ಬೇಡಿಕೆ ಬೆಳಗಾವಿ ಜಿಲ್ಲೆಯಿಂದ ಏನಾದ್ರು ಇವೆಲ್ಲ ಬೇಡಿಕೆ ಅಲ್ಲ, ಆಡಳಿತ ಸುಧಾರಣೆ ಹೆಂಗ್ ಕೆಲಸ ಮಾಡಬೇಕು, ಹೆಂಗ್ ಜನರು ಇರಬೇಕು, ಅದ್ರಲ್ಲಿ ಬೇಡಿಕೆ ಬಂದ್ರೆ ಬರ್ಬೋದು. ಆದ್ರೆ ಮುಖ್ಯವಾಗಿ ಈಗ ಹೆಂಗೆ DC-ಗೆ SP-ಗೆ ಕರೆದು ಅಲ್ಲೇ ಮಾಡ್ತಾರಲ್ಲ, ಯಾವ್ದು ಬಂದ್ ಮಾಡ್ಸೋದು ಸ್ವಲ್ಪ ಐತಾನೆ ಹೋಗಲಿ. ಆ ರೀತಿ ಆಡಳಿತ ಚುರುಕುಗೊಳಿಸೋದಿಲ್ಲ. ಯಾರು ಬಂದ್ರು ಬರ್ಬೋದು. ಆಯಾ ಜಿಲ್ಲೆದು ನಮ್ಮ ಜಿಲ್ಲೆದು ಏನ್ರ ಇಂಪಾರ್ಟೆಂಟ್ ಇದ್ರ ಅದನ್ನು ಬೇಕಾದ್ರೆ ಈಗ ನೋಡ್ರಿ DC ಅವ್ರು ಏನ್ ಲಿಸ್ಟ್ ಮಾಡಿದಾರೆ ಚೆಕ್ ಮಾಡ್ತೀವಿ. ಆ ಸಂದರ್ಭ ಬಂದಾಗ ಯಾವ್ದು ಇದ್ರೆ ಕಲ್ತರು. ಸರ್, ಅಧಿವೇಶನ ಆರಂಭ ಆಗ್ತಾ ಇದೆ, ಖಾತೆಗಳ ಹಂಚಿಕೆ ಆಗಿದೆ, ಯಾವಾಗನ್ನು ಪ್ರಶ್ನೆ ಮಾಡ್ತಾರೆ. 13 ಒಳಗೆ ಮಾಡ್ಲೇಬೇಕು, ಮಾಡ್ತಾರೆ. 2 ತಿಂಗಳು ಸೋಮವಾರ ಏನಾದ್ರು ಗೊಂದಲ ಆಗ್ತಾ ಇದೆ ಹೆಂಗ್ ಸರ್? ಗೊಂದಲ ಏನಿಲ್ಲ, ಗೊಂದಲ ಅಂತ ಇಲ್ವೇ ಇಲ್ಲ. ಮಾಡ್ಲೇಬೇಕು, ಮಾಡತ್ತಾರೆ. ಅದೇ ಪ್ರಶ್ನೆ ಮಾಡ್ಲೇಬೇಕಲ್ಲ. ಈಗ 13 ಒಳಗೆ ಮಾಡಬೇಕಪ್ಪ. ಸಚಿವರ ಆಯ್ಕೆಗೆ 2 ತಿಂಗಳಾದ್ರು ಇದಕ್ಕೆ ಇನ್ನೂ ಎಷ್ಟು ದಿನ ಬೇಕು ಅನ್ನೋಂತ ಇದಕ್ಕಂತೆ ಡೆಡ್ಲೈನ್ ಇದಲ್ಲ. 13 ಒಳಗಂತೆ ಪ್ರಶ್ನೆ ಮಾಡಲ್ಲ. 13 ಒಳಗೆ ಮಾಡ್ಲೇಬೇಕು. ನಿನ್ನೆ ಆಗತ್ತೆ ಅಂತ ಹೇಳಿ ಎಲ್ಲಾರು ಅನ್ಕೊಂಡಿದ್ರು. ಕೊನೆ ಕ್ಷಣಕ್ಕೆ ಇವತ್ತು ಅಂತ ಹೇಳಿ ಹೇಳ್ತಾ ಇದ್ರೆ ಈಗ 2 ದಿನ ಆಗೋದ ಅಂತ ಹೇಳಿ. ಸರ್, 2 ದಿನ ಬಿಟ್ರೆ ಅದ್ರ ತಯಾರಿ ಮಾಡ್ಕೊಳ್ಬೇಕಲ್ಲ. ಅದು ಇದ್ರ ಬಗ್ಗೆ ಇಲಾಖೆ ತಿಳ್ಕೊಳ್ಬೇಕು, ಉತ್ತರ ಕೊಡ್ಬೇಕು. ಅಧಿವೇಶನದಲ್ಲಿ ಏನ್ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೋತ್ತರ ಪ್ರಾರಂಭ ಆಗೋದು ಮುಂದಿನ ಸೋಮವಾರದಿಂದ. ಈಗಿಲ್ಲ, ಈಗ 2 ವರ್ಷನಾಗ ಏನ ಪ್ರಶ್ನೋತ್ತರ ಇಲ್ಲ. ಏನಿದ್ರು 17 ಪ್ರಾರಂಭ ಇದೆ. ಸರ್, ಈಗ ರೀಶಫಲ್ ಆಗೋ ಡಿಸ್ಕಷನ್ ಮತ್ತೆ ನಡೆದಿದೆ. ಕೆಲವು ಸಚಿವರನ್ನ ಡ್ರಾಪ್ ಮಾಡ್ತಾರೆ, ಹೊಸಬ್ರನ್ನ ಇನ್ಕ್ಲೂಡ್ ಮಾಡ್ತಾವ. ಇಲ್ಲ, ಅದ್ರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ಅದು ಅಂತ ಸಂದರ್ಭ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡು ವಿರೋಧ ಪಕ್ಷದವರನ್ನು ತೆಗೆದಿ ಅಂತ ವಾಪಸ್ ಮಾಡ್ತಾರೆ. ನಾಯಕ ಸಮಾಜದ ನಾಯಕರಾಗಿ ಯಾವ ಮಾಡ್ಕೋತೀರ ಅಂತ ಹೇಳಿ ಈಗ ಮಂತ್ರಿ ಅಂತ ಮಾಡಿದಾರ, ಅವರು ಮಂತ್ರಿ ಆಗಿದ್ದಾರೆ. ಸೊ ಅದನ್ನು ತೆಗೆಯುವಂತ ಪ್ರಶ್ನೆ ಉದ್ಭವಿಸೋದಿಲ್ಲ. ಯಾಕಂದ್ರೆ ಈಗಾಗಲೇ ಅವ್ರ ಮ್ಯಾಗ ನಮ್ಮ ಲೋಕಾಯುಕ್ತ ಎನ್ಕ್ವೈರಿ ಮಾಡಿದೆ. ಅವ್ರ ಮೇಲೆ SIT ಇಂದ ಮಾಡಿದ್ದಾರೆ. ಏನೂ ಆರೋಪ ಇಲ್ಲ ಅಂತ ಅವ್ರು ಕೊಟ್ಟಿದ್ದಾರೆ. ಆಧಾರ ಮ್ಯಾಗ ಅವ್ರಿಗೆ ಮಾಡಿದಾರೆ ಅಷ್ಟೇ. ಕೆಲವೊಂದು ಕಾನೂನಾತ್ಮಕ ವಿಚಾರಗಳನ್ನೆಲ್ಲ ಪರಿಶೀಲನೆ ಮಾಡಿ ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಮಾಡಿದಾರೆ ಈಗಾಗಲೇ. ಮತ್ತು ಆ ಟೀಮ್ ಈಗಾಗಲೇ ವರದಿ ಕೊಟ್ಟಿದ್ದಾರೆ. ಆದ್ರೆ ಏನು ಇಡೀ CBI ಮಾತ್ರ ಅವ್ರು ಚಾರ್ಜ್ ಶೀಟ್ ಮಾಡಿದಾರೆ. ಅವರು ಕೇಸ್ನಲ್ಲಿ ಮುಂದುವರಿದ್ದಾರೆ. ನಮ್ಮವರು ಕ್ಲೋಸ್ ಮಾಡಿದ್ದಾರೆ. ಈಗಾಗಲೇ ವಾಪಸ್ ಬಂದಿದ್ರಲ್ಲ, ಸರ್ಕಾರಕ್ಕೆ ಬಂದಿದ್ದೀರಲ್ಲ, ರಿಕವರಿ ಮಾಡಿದ್ದಾರೆ. ಜೊತೆಗೆ ಅವ್ರ ಮನೆ ಸಚಿವ ಸಂಪುಟ ಸಂದರ್ಭದಲ್ಲಿ ನಿಯಮ ಉಲ್ಲಂಘನೆ ಮಾಡಿ ದೆಹಲಿಗೆ ಹೋದ್ರು ಅಂತ ಹೇಳಿ ಬಿಜೆಪಿ ಅದು ಗೊತ್ತಿಲ್ಲ. ಇವತ್ತಿನ ಪೇಪರ್ ನೋಡಿ ನಮಗೇನೋ ಹೈಕೋರ್ಟ್ ಪರ್ಮಿಷನ್ ಕೊಟ್ಟಿದೆ ಆಟಾಡ್ಲಿಕ್ಕೆ ಅಂತ ಹೇಳಿದ್ದಾರೆ. ಅದು ಇಲ್ಲಾಂದ್ರೆ ಅದನ್ನ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಈಗ ವಿಜೇಂದ್ರ ಹೇಳ್ತಾರೆ ಆ ಒಂದು ಸಮುದಾಯಕ್ಕೆ ಇವ್ರು ಅನ್ಯಾಯ ಮಾಡಿದ್ರು ಅನ್ನುವಂತ. ಅಂದ್ರೆ ನಾಗೇಂದ್ರ ಅವ್ರನ್ನ ತಗೊಂಡು ST ಸಮುದಾಯಕ್ಕೆ ಅವ್ರ ಮೇಲೆ ಆಲ್ರೆಡಿ ಆರೋಪ ಇತ್ತು, ಆ ಸಮುದಾಯಕ್ಕೆ ಅನ್ಯಾಯ ಮಾಡಿಬಿಟ್ರು ಅಂತ ಹೇಳಿ ವಿಜೇಂದ್ರ ಅವರು ಕೊಡಬಹುದು. ಸ್ಟಾರ್ಟ್ ಆದ್ಮೇಲೆ ನೋಡಿ ಈಗಂತ ಸರ್ಕಾರ ನಮ್ಮ ಪಕ್ಷ ಯಾರು ಬೇಕೋ ಅವ್ರನ್ನ ಅಳದು ತೂಗಿ ಮಾಡಿದೆ. ಇನ್ನು ಸದನಲ್ಲಿ ಏನು ಯಾವ ಕಡೆ ಓದಿತ್ತು ಅಲ್ಲಿ ಹೋರಾಟ ಮಾಡೋಣ. ಸರ್, ಈಗ ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ 2 ಪ್ರಮುಖ ವಿಚಾರ ಚರ್ಚೆ ಆಗುತ್ತೆ ಸರ್. ಒಂದು, ತಮ್ಗೆ DCM ಕೊಡ್ತಾರೆ, ತಮ್ಗೆ ಮತ್ತೆ MB ಪಾಟೀಲ್ ಅಂತ ಹೇಳಿ. ಆದ್ರೆ ಸಂಪುಟ ವಿಸ್ತರಣೆ ನಂತರ ಅದು ಒಮ್ಮೆ ತಣ್ಣಗಾಗ್ಬಿಡುತ್ತೆ ಸರ್. ಚರ್ಚೆ ಆಗಿತ್ತು ನಿಜಾನ? ಚರ್ಚೆ ಆಗಿತ್ತು. ಅದ್ರಾಗಿ ಸತ್ಯ ಮಾಡಿಲ್ಲ. ಮುಂದೆ ಬಗ್ಗೆ ಚರ್ಚೆ ಮಾಡ್ಬೋದು ಪಕ್ಷ. ಏನ್ ನಿರೀಕ್ಷೆ ಇದೆ ಸರ್? ಗೊತ್ತಿಲ್ಲ, ಅವ್ರು ಏನ್ ಮಾಡ್ತಾರೆ ಅದೇ ಅಂತಿಮ. ಈಗ ನಾವು ಬೇಡಿಲ್ಲ, ನಾವ್ ಯಾರು ಡಿಪೆಂಡ್ ಮಾಡಿಲ್ಲ. ಅವರೇ ಪಕ್ಷದ ಹಿತದೃಷ್ಟಿಯಿಂದ ಚರ್ಚೆ ನಡೀತಾ ಇತ್ತು. ನಾನು ಹೇಳ್ದಂಗೆ ಒಂದೇ ಸರಿ ಅದು ಈಗ ಚರ್ಚೆಯಲ್ಲಿ ಇಲ್ಲ. ಉತ್ತರ ಕರ್ನಾಟಕಕ್ಕೆ ಪ್ರತಿ ಸರಿ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಆ ದಕ್ಷಿಣ ಕನ್ನಡದವರಿಗೆ ಮುಖ್ಯಮಂತ್ರಿ ಸ್ಥಾನ, ಉಪಮುಖ್ಯಮಂತ್ರಿ ಸ್ಥಾನ, ಬಹುತೇಕ ಆಯಾಕಟ್ಟಿನ ಸ್ಥಾನಗಳೆಲ್ಲ ದಕ್ಷಿಣ ಕನ್ನಡ ಇರುವಂತ ಭಾಗದ ನಾಯಕರು ನಮ್ಮನ್ನು ಹಿಡ್ಕೊಂಡು ಬಹಳ ಅನ್ಯಾಯ ಆಗ್ತಾ ಇದೆ. ಅದ್ರ ಪ್ರತಿಭಟನೆ ಮಾಡುವಂತ ಇತ್ತು. ಯಾಕೆ ತಾವು ನಮ್ಮ ಶಾಸಕರ ಆಗಿ ಒತ್ತಡ ಯಾಕೆ ಆಗ್ತಾ ಇಲ್ಲ? ಮಾಡೋಣ, ನಾವು ಒತ್ತಡ ಹಾಕೋದಂತಲ್ಲ, ಪಕ್ಷನೇ ಅದನ್ನ ಗುರುತಿಸ್ಬೇಕಾಗ್ತದೆ. ಅದು ಬಂದಾಗ ನೋಡೋಣ. ಅದ್ರ ಸಂದರ್ಭ ಸನ್ನಿವೇಶ ಬಂದಾಗ ಅದ್ರ ಬಗ್ಗೆ ಮಾತಾಡೋಣ. ಸರ್ಕಾರದಲ್ಲಿ ಉತ್ತರ ಕನ್ನಡ ಶಾಸಕರ ಪಾತ್ರ ಹಾಗಾಗಿ ಬರ್ಬೋದಿತ್ತು. ನೋಡೋಣ, ಚರ್ಚೆ ಮಾಡೋಣ. ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನ ಹೊರಗಡೆ ಬೇಡ.
ಅಲ್ಲಿ ಚರ್ಚೆ ಮಾಡ್ತೀವಿ. ಸರ್ ಈಗ ಇನ್ನೊಂದು ಚುನಾವಣಾ ಈ- ಸಮೀಪಿಸ್ತಾ ಇದೆ. ಸೊ 2 DCM ಬಹಳಷ್ಟು ಪಕ್ಷಕ್ಕೂ ಕೂಡ ಅದೇ ಹೇಳಿದ್ರೆ ನೋಡೋಣ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ಹೊರಗಡೆ ಚರ್ಚೆ ಮಾಡೋದು ಸರಿ ಅನ್ಸಲ್ಲ, ಹೇಳೋಣ, ಅಲ್ಲಿ ಚರ್ಚೆ ಮಾಡ್ತೀನಿ. ಸರ್, ಇದ್ರ ಜೊತೆಗೆ ತಾವೇನಾದ್ರು ಖಾತೆ ಬದಲಾವಣೆಗೆ ಏನು ಬೇಡಿಕೆ ಇಲ್ವಾ? ಇಲ್ಲ ನಮ್ಗೆ ಯಾವ ಖಾತೆ ಬೇಡ. ತಮ್ಮ ಹೆಸರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ದಾರೆ. ಎಲ್ಲ ನಿಮಗ್ ಬದಲಾವಣೆ ಮಾಡಿ ಕೊಡ್ಬೋದು ಅನ್ನುವಂಥದ್ದನ್ನು ಇದೆ. ಅಂದ್ರೆ ಜನಸಂಪರ್ಕ ಇರ್ತಕ್ಕಂತ ಖಾತೆಗಳು, ಹಾಗಾಗಿ ಇದು ಜನಸಂಪರ್ಕ ಖಾತೆ ಇಲ್ಲ, ಇಲ್ಲ, ಜನಸಂಪರ್ಕ ನಾವು ಯಾವ್ದು- ಇರ್ತಕ್ಕಂತ ಖಾತೆಯನ್ನು ಕೊಟ್ರೆ ಚೆನ್ನಾಗಿರುತ್ತೆ. ಬಿಜೆಪಿ ಮಾಡಿದ ಸಾಲ ಈಗ ನಮ್ದು ಯಾವ್ದು ಕೇಳಿಲ್ಲ, ನೋಡೋಣ, ಅದ್ರ ಬಗ್ಗೆ ಚರ್ಚೆನೂ ಆಗಿಲ್ಲ. ಇನ್ ಕೇಸ್ ಕೊಟ್ರೆ ಹೋಗ್ತೀರಿ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್? ಇಲ್ಲ, ಚರ್ಚೆನೇ ಆಗಿಲ್ಲ, ಅದೇನಿಲ್ಲ. ಬಹಳ ಡಿಮ್ಯಾಂಡ್ ಇದೆ ಸರ್ ಈ ಸರ್ಕಾರದ ಸೋಷಿಯಲ್ ವೆಲ್ಫೇರ್. ಪಕ್ಷದ ತೀರ್ಮಾನ ಅದು, ಯಾರು ಕೊಡ್ತಾರೋ ಅವ್ರು ಬಿಟ್ಟಿದ್ದು. ಈ ಬದಲಾವಣೆ ಆಗ್ಬೋದಂತೆ ಸರ್, ಮೊದಲು ಕೊಟ್ಟಿದ್ದಕ್ಕೂ ಈಗ ಮತ್ತೆ ಹೊಸ ಇದಕ್ಕೂ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸರ್, ಈಗ ನಿಮ್ ಜೊತೆ ಇರ್ತಕ್ಕಂತ ಮಾದೇವಪ್ಪ ಅವರು ದಿಢೀರ್ ಅಂತ ಹೇಳಿ ಅವ್ರನ್ನ ಕೈ ಬಿಟ್ಟು ಎಲ್ಲೋ ಒಂದ್ ಕಡೆ ನಿರ್ಲಕ್ಷ್ಯ ಮಾಡಿದಾರೆ. ಇತ್ತೀಚೆಗೆ ತಾವು ಅವ್ರನ್ನ ಭೇಟಿ ಮಾಡಿದ್ರಿ ಸಮಾಜದ ಸಂಘದಲ್ಲಿ. ಅದ್ ಬಿಟ್ಟು ಏನಾದ್ರು ಹೋಗ್ಸಿದಾರೆ ಸರ್? ಏನ್ ಮಾಡ್ಲಿಕ್ಕಾಗಲ್ಲ, ಪಕ್ಷ ತೀರ್ಮಾನ ಮಾಡಿದೆ. ಕೆಲವರಿಗೆ ಅರ್ಧ ಕೊಟ್ಟಿದೆ, ಅರ್ಧ ಬೇರೆಯವರು ಕೂಡ ಪಾಲಿಸಿ ಕೂಡ ಇದೆ ಅವರಲ್ಲಿ. ಆ ಒಂದು ಪಾಲಿಸಿಯಲ್ಲಿ ಅವ್ರು ಸಿಕ್ಕಿರಕ್ಕಿಲ್ಲ. ಮತ್ತೆ ಅವ್ರಿಗೆ ಅವಕಾಶ ಇದೆ ಪಕ್ಷದಲ್ಲಿ ಕೆಲಸ ಮಾಡ್ಲಿಕ್ಕೆ, ಅವಕಾಶ ಇದೆ, ಅದು ಮಾಡಿಕೊಡ್ತಾರೆ ಪಕ್ಷದವರು. ತಮಿಳುನಾಡಿಗೆ ನೀರು ಕೊಡೋದಕ್ಕೆ ಇವತ್ತು ಸಭೆ ಇದೆ ಸರ್. ಈಗಾಗಲೇ ಎಕ್ಸಸ್ ಬಿಟ್ಟಿರಲ್ಲ, ಮತ್ತೆ ಹೆಚ್ಚಿಗೆ ಬಿಡಲಾಗಿದೆ. ಬಟ್ ಅವ್ರು ಬಿಟ್ಟೇ ಇಲ್ಲ ಅಂತೇಳಿ ಕೋರ್ಟಿಗೆ ಹೋಗಿದ್ದಾರೆ ಸರ್. 13ನೇ ತಾರೀಕು ಹಿಯರಿಂಗ್ ಇದೆ ದಿವಸ ಒಂದು TMCP ಹೋಗ್ತಾರೆ, ಬಂದಾಗ 2 TMC ಹೋಗ್ತಾ ಇದೆ, 2 TMC ಪರ್ ಡೇ. ಮತ್ತೆ ನೀನೇನ್ ಬಿಡ್ಬೇಕು ಅದಕ್ಕಿಂತ? ಆಗಸ್ಟ್ 14ಕ್ಕೂ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ಕೇಸ್ ಇಲ್ಲ, ಎಷ್ಟು ಬಿಡಬೇಕು ನೀರು, ಅದಕ್ಕಿಂತ ಎಕ್ಸಸ್ ಬಿಟ್ಟಿದೆ, ಎಕ್ಸಸ್ ಹೋಗಿದೆ. ಸರ್. ಈಗ ಸರ್, ಕರ್ನಾಟಕ ಬಂದಿದೆ ಅಂತ ವಾಪಸ್ ಒಂದು ಕರೆ ಕೊಡ್ತೀರಾ? ಅಂದ್ರೆ ಈ ವಿಷಯ ಮುಗಿದೋಗಿತ್ತು ಸರ್, ಜನರಿಗೆ ತಾವು ಸಮಸ್ಯೆ ಆಗುತ್ತೆ. ನಾಳೆ ಬಂದ್ ಕರೆ ಇದೆ. ಈಗೆಲ್ಲ ಮಳೆ ನ್ಯಾಚುರಲ್ ಆಗಿ ಜಾಸ್ತಿ ಆಗಿದೆ. ಅವಾಗ ನಾವು 3.5 TMCನ ಆದೇಶ ಮಾಡಿದ್ರು ಅಷ್ಟೇ. ಈಗೆಲ್ಲ ಬರೀ ಅವರ್ ಲೆಕ್ಕದಲ್ಲಿ ಹೋಗ್ತಾ ಇದೆ ಈಗ. ಸೊ ಅದನ್ನ ಈಗ ಅದನ್ನ ಅದ್ರ ಅವಶ್ಯಕತೆ ಇಲ್ಲ ಈಗ. ಬಂದ ಬಟ್ ಬಂದ್ ಮಾಡಿದ್ರೆ ಜನರಿಗೆ ಸಮಸ್ಯೆ ಆಗುತ್ತೆ ಸರ್. ಯಾವ್ದು ಖಂಡಿತ ಆಗುತ್ತೆ, ಮತ್ತೆ ಅದ್ರ ಅವಶ್ಯಕತೆ ಇಲ್ಲ. ನಮ್ ಡ್ಯಾಮ್ ತುಂಬಿದೆ, ಓವರ್ಫ್ಲೋ ಆಗಿ ಎಕ್ಸೆಸ್ ನೀರು ತಮಿಳ್ನಾಡಿಗೆ ಹೋಗಿದೆ. JDS ನಿಂದ ಏನ್ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ, ಅವ್ರು ಮತ್ತೆ ಮರಳಿ ಬನ್ನಿ ಅಂತೇಳಿ HD ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಾಭಾವಿಕ, ಅವ್ರವ್ರ ಪಕ್ಷಕ್ಕೆ ಸ್ಟ್ರೆಂಥನ್ ಮಾಡ್ಲಿಕ್ಕೆ ಚುನಾವಣೆ ವರ್ಷ ಇದು. ಯಾರ್ಯಾರು ತಮ್ಮ ಪಕ್ಷ ಗಟ್ಟಿ ಮಾಡ್ಲಿಕ್ಕೆ ಎಲ್ಲಾ ತಂತ್ರಗಳನ್ನ ಯುಟಿಲೈಸ್ ಮಾಡೋರು ಎಲ್ಲಾರು. ಯಾರೋ ಒಬ್ಬರು ತುಮಕೂರು ಮತ್ತು ಬೆಳಗಾವಿ ದೊಡ್ಡ ಜಿಲ್ಲೆ, ಇವನ್ ಎರಡು ಜಿಲ್ಲೆ ಮಾಡ್ಬೇಕಂತ ಹೇಳಿ ತಮ್ಮದು ಒಂದು ಆಗ್ರಹ ಇದೆ. ದೊಡ್ಡ ಜಿಲ್ಲೆ ಮಾಡ್ಬೇಕು. ಅದು ಯಾವಾಗ ಬಂದಂತ ಮಿನಿಸ್ಟ್ರು ಮೊದಲಿನ ಹೊಡಿತೀವಿ, ಬೇರೆ ಬೇರೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾರೆ. ಯಾವ್ದು ಆಗ್ತಾ ಇಲ್ಲ, ಯಾಕಂದ್ರೆ ಆ ಜನರ ಕೂಗುನು ಬಾಳ ಆಗ್ಬೇಕು, ಕಾಯೋಣ, ಅದಕ್ಕೆ ನಿರ್ದಿಸ್ಕಾದಿ ಇನ್ನೊಂದ್ ಸ್ವಲ್ಪ ಕಾಯೋಣ. ಆದ್ರೆ ಒಳ್ಳೇದು, ಯಾಕೆ ಬಹಳ ದೊಡ್ಡ ಜಿಲ್ಲೆ ಇದೆ. ಕೆಲಸ ಬೆಳಗಾವಿಗೆ ಇನ್ನೊಂದು ಸಚಿವ ಸ್ಥಾನ 3 ಬೇಡಿಕೆ ಇತ್ತು, 2 ಸಿಕ್ಕಿದಾವೆ. ನಮ್ಗೆ ಏನಾದ್ರು ಇನ್ನೊಂದು ಖಾತೆ ಏನ್ ಕೊಡ್ತಾರ ಅಥವಾ ಇಲ್ಲ? ಪಕ್ಷ ಅಲ್ಲ ಸರ್, ಈಗ ಮುನಿಯಪ್ಪ ಅವರ ರಾಜೀನಾಮೆ ಪಡೆದುಕೊಂಡು ಅವ್ರ ಮಗಳಿಗೆ ಕೊಡ್ಬೇಕನ್ನುವಂಥದ್ದು ಚರ್ಚೆ ಆಗ್ತದೆ. ಇಲ್ಲ, ಅವ್ರು ಹೇಳಿದಾರೆ, ಅಲ್ವೇ ಸ್ಪಷ್ಟೀಕರಣ ಕೊಟ್ಟಿದಾರಲ್ಲ, ಮಂತ್ರಿಗಳು ಹೇಳಿದ್ದಾರೆ, ಅಂತದ್ ಯಾವ್ದು ಇಲ್ಲ, ನಾನೇ ಇರ್ತೀನಿ ಅಂತ ಹೇಳಿದಾರೆ. ಸರ್ಕಾರದಲ್ಲಿ ಮಹಿಳಾ ಸಚಿವರೇ ಇಲ್ಲ. ಸೊ ಇದು ಒಂದ್ ಹಂತಕ್ಕೆ ಒಂದು ಖಾಲಿ ಇಟ್ಟಿದ್ರಲ್ಲ, ಇದೆಲ್ಲ ಅವ್ರ ಸಂಬಂಧ ಖಾಲಿ ಇಟ್ಟಿದ್ದೀವಿ ಮಹಿಳೆಯರಿಗೋಸ್ಕರ. ಒಂದು ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅದು ಕುರುಬಾ ಕೋಟ ಇದೆ, ಬಹಳ ಅದ. ಸೊ ಮಹಿಳಾ ಕೋಟ ಅಲ್ಲ ಕುರುಬಾ ಕೋಟ ಅದ ಅನ್ನುವಂಥದ್ದನ್ನು ಕೂಡ ನೋಡೋಣ, ಅದಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ, ಸರಿ ಮಾಡ್ಲಿಕ್ಕೆ ಪೆಂಡಿಂಗ್ ಇಟ್ಟಿದ್ದಾರೆ. ನೋಡೋಣ, ಕಾದ್ ನೋಡೋಣ. ನಾವ್ ಹೆಂಗ್ ನೀವು ಎಲ್ಲದಕ್ಕೆ ಹೆಂಗ್ ಹೇಳೋದು? ಸಿದ್ದರಾಮಯ್ಯ ಅವ್ರವ್ರ ಸಮಸ್ಯೆಗಳನ್ನ ನೀವ ಈಗ ಅವ್ರ ಅದನ್ನ ಸಮಸ್ಯೆ ಅವ್ರವ್ರು ಹೇಳ್ಬೇಕಲ್ಲ. ನಾವ್ ಬೆಳಗಾವಿ ಕೂತ್ ನಾವ್ ಹೇಳೋದು, ಬೇರೆಯವ್ರದ್ದು ಹೆಂಗ್ ಏನು ಸಮಸ್ಯೆ ನಾವ್ ಹೇಳಿಕ್ ಆಗೋಲ್ಲ. ಹೆಬ್ಬಾಳ್ಕರ್ ಅವರು ಹೆಬ್ಬಾಳ್ಕರ್ ಅವರು ಹಿರಿಯ ಶಾಸಕರು, ಮಂತ್ರಿ ಆದಂತವ್ರು, ಅವ್ರಿಗೆ ಅನುಭವ ಇತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು ಅಂತ ಹೇಳಿ ತಾವೆಲ್ಲ ಆಗ್ರಹ ಮಾಡಿದಲ್ಲ, ಮುಂಚೆನೆ ಮಾಡೇವಿ, ಈಗ ಎಲ್ಲಿ ಮಾಡೋ ಪ್ರಶ್ನೆ ಬಂತು. ಮುಂಚೆನೆ ಹೇಳಿವಿ ಸಾಕಷ್ಟು ಸರಿ, ಅವ್ರಿಗೆ ಕೊಡ್ಬೇಕಂತ ಹೇಳಿದೀವಿ. ಅವ್ರಿಗೆ ಸೀನಿಯರ್ ದಾರ, ಅವ್ರಿಗೆಲ್ಲ ಮಾಹಿತಿ ಇದೆ ಅಂತ ಹೇಳಿದೀವಿ. ಸಿದ್ದರಾಮಯ್ಯನವರ ಮುನಿಸಿ ಏನಾದ್ರು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ತರುತ್ತ? ಮನುಷ್ಯರು ಇದಾರೆ, ನಮ್ಮ ಪಕ್ಷದಲ್ಲಿ ಇದಾರೆ, ಮಾತಾಡ್ತಿಲ್ಲ. ಪಕ್ಷದ ಪರ ಕೆಲಸ ಮಾಡ್ತಾ ಹೇಳಿದಾರೆ, ಮತ್ತೇನ್ ಬೇಕು ಈಗ? ಅಲ್ಲ, ಸಚಿವ ಸಂಪುಟ ವಿಸ್ತರಣೆ ಒಳಗ ಅವ್ರನ್ನ ಗಣನೆಗೆ ತೆಗೆದುಕೊಳ್ಳಿಲ್ಲ ಅನ್ನುವಂಥದ್ದು. ಅದು ಸರಿ ಮಾಡ್ಲಿಕ್ಕೆ ಇನ್ನು ಪೆಂಡಿಂಗ್ ಇಟ್ಟಲ್ಲ. ಈಗ ಒಂದು ಪೆಂಡಿಂಗ್ ಇಟ್ಟಿದ್ದ ಅದ ಅವ್ರ ಚರ್ಚೆಗೋಸ್ಕರ ಇಟ್ಟಿದ್ದಾರೆ. ವೇಟ್ ಮಾಡೋಣ, ಅದು ಸರಿ ಮಾಡ್ತಾರೆ ಪಕ್ಷ ವರಿಷ್ಠರೆಲ್ಲ ಕೂಡಿ. CM ಅವರ ಪರಮಾಧಿಕಾರವನ್ನೇ ಹೈಕಮಾಂಡ್ ಕಿತ್ಕೊಂಡಿದೆ ಅನ್ನುವಂಥದ್ದು.
ಎಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಖಾತೆ ಹಂಚಿಕೆ ಇರ್ಬೋದು, ಎಲ್ಲವೂ ಕೂಡ ಹೈಕಮಾಂಡ್ ನೇತೃತ್ವದಲ್ಲಿ ಆಗ್ಬೇಕು ಅನ್ನೋದು. ಹಾಗೇನಿಲ್ಲ, ಇವರು ಕೊಡ್ತಾರ ಅವರು ಕೊಡ್ತಾರ, ಮಿಕ್ಸ್ ಮಾಡಿ ಮಾಡ್ತಾರ. ಇವ್ರು ಹೇಳಿದ್ ಮಾಡ್ತಾರ, ಅವರು ತಮಗೆ ಬೇಕಾದ ತಾವು ಮಾಡ್ತಾರ. ಹೈಕಮಾಂಡ್ ಅವರು ಸಿದ್ದರಾಮಯ್ಯ ಅವ್ರು ಹೇಳಿದ್ದು ಕೊಡ್ತಾರೆ, ಅಧ್ಯಕ್ಷ ಹೇಳಿದ್ದು ಕೊಡ್ತಾರೆ. ಯಾಕೆಂದ್ರೆ ಖಾತೆ ಬದಲಾವಣೆ ಇರ್ಬೋದು ಅಥವಾ ಮಂತ್ರಿಗಳ ಸೇರ್ಪಡೆ, ಅದು ಸಿಎಂ ಅವರ ಪರಮಾಧಿಕಾರ. ಎಲ್ಲವನ್ನೂ ಹೈಕಮಾಂಡ್ ನಲ್ಲಿ ಕೊಟ್ರೆ ಇರೋದೇನ್ ಕೆಲಸ ಅನ್ನೋದು. ಇಲ್ಲ ಹಾಗೇನೆಲ್ಲ ಕಂಬೈಂಡ್ ಮಾಡ್ತಾರೆ, ಎಲ್ಲ ಕೂಡಿ ಮಾಡ್ತಾರೆ ಕಂಬೈಂಡ್. ಬೆಳಗಾವಿ ಡೆವಲಪ್ಮೆಂಟ್ ವಿಷಯ ಬಂದಾಗ ಡ್ರೈವರ್ ಆಗಿರ್ಬೋದು, ಡಿಸಿ ಆಫೀಸ್ ಕಟ್ಟಡ ಆಗಿರ್ಬೋದು, ಬೇರೆ ಬೇರೆ ತಾಲೂಕುಗಳ ಅಭಿವೃದ್ಧಿ ಆಗಿರ್ಬೋದು, BWD ಈ ವರ್ಷದಲ್ಲಿ ಏನೇನು ಯಾವ ತರನಾಗಿ ಕೆಲಸ ಬಹಳ ನೆಗಡಿ ಬಿಟ್ಟಿದಾವೆಲ್ಲ. ಇಲ್ಲ ಯಾವ್ದೇನು ಎಲ್ಲ ಟೆಂಡರ್ ಆಗಿದೆ, ಫೈನಲ್ ಆಗಿದೆ. ಫೈನಲ್ ಅಂತಲ್ಲಿ ಇದ್ದಾರೆ ಎಲ್ಲ. ಫ್ಲೈಓವರ್ ಆಗಲಿ, DC ಆಫೀಸ್ ಎಲ್ಲ ಟೆಂಡರ್ ಆಗಿದಾವೆ. ಎನಿ ಟೈಮ್ ನಾವು ಕೆಲಸ ಸ್ಟಾರ್ಟ್ ಮಾಡಿಸ್ಬೋದಾಗಿದೆ, ಸಮಸ್ಯೆ ಇಲ್ಲ. ನೀವು ಹೇಳ್ದಂಗೆ ಈ ಸಾರಿ ರಾಜ್ಯದಲ್ಲೇ ನಾವು ಬ್ರಿಡ್ಜಸ್ ಸೇತುವೆಗೆ ಫಂಡ್ಸ್ ಕೊಟ್ಟಿದ್ದೀವಿ. ನಮ್ಮಲ್ಲಿ ಸುಮಾರು ಲೋಡ್ಸ್ ಬ್ರಿಡ್ಜ್ ಕಟ್ತಾ ಇದೀರಿ. ಆಮೇಲೆ ಪರಮಾನಂದವಾಡಿ ಆ ಕಡೆ ಹೂಗಾರ ಕಡೆಯಿಂದ ಬರ್ಲಿಕ್ಕೆ ಇನ್ನೊಂದು ಹೊಸ ಬ್ರಿಡ್ಜ್ ಮಾಡಿದೀವಿ. ಆಮೇಲೆ ಸುಮಾರು 3 ಬ್ರಿಡ್ಜ್ ಖಾನಾಪುರದಲ್ಲಿ ಕೊಟ್ಟಿದ್ದೀವಿ, 3 ಬ್ರಿಡ್ಜ್. ಸೊ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಇಡೀ ರಾಜ್ಯದ ತುಂಬಾ ಬ್ರಿಡ್ಜ್ ಗಳನ್ನ ಕೊಟ್ಟಿದ್ದೀವಿ ನಾವು. ಹೆಮ್ಮಡಿಗೆ ಬೀಚ್ ಪ್ರತಿ ವರ್ಷ ಗೋವಾ ರೂಟ್ ಬಂದ ಅಲ್ತಾರಿ ನದಿಗೆ ಫ್ಲಡ್ ಬಂದ್ಬಿಟ್ಲೆ ಅದು ಬಂದಾಗ್ಬಿಡುತ್ತೆ. ಹೆಡ್ ಬಾಳ ಕಡಿಮೆ ಇದೆ ಬ್ರಿಡ್ಜ್. ಲಾಸ್ಟ್ ಟೈಮ್ ಹೊಸದ್ ಮಾಡಿ ಅದಲ್ಲ. ಇಲ್ಲ ಸರ್, ಈ ಕಡೆ ಖಾನಾಪುರ ದಾಟಿ ಸರ್, ಹೆಮ್ಮಡಿಗ ಹೆಮ್ಮಡ್ಗ ಖಾನಾಪುರ ಹೆಮ್ಮಡಿಗ ಬಹಳ ಹಳೇದು ಇದೆ ಸರ್ ಅದು. ಭೀಮಗಡ ಭೀಮಾ ಕಡೆ ಕನೆಕ್ಟ್ ಆಗ್ತದೆ. ಒಳಗಡೆ ಹೋಗೋದು ಯಾಕೆ ನಾವು ಹಾಲಾತ್ರಿ ಹೇಳುತ್ತೆ. ಒಂದು ಹಳ್ಳಿ ಹೋಗಿದ್ಸಲ ಹೋಗಿ ನೋಡಿದಿಲ್ಲ. ಅಲ್ಲತ್ರಿ ಡಿಪ್ ಕೆಳಗಿದೆ. ಡಿಪ್ ಕೆಳಗಡೆ 3 ಬ್ರಿಡ್ಜ್ ತಗೊಂಡ್ರಿ, ಬಹುಶಃ ಅದ ಇದೆಯಲ್ಲ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. 3 ಬ್ರಿಡ್ಜ್ ಕೊಟ್ಟಿದ್ದೀವಿ. ಕುರ್ಚಿ ಬ್ರಿಡ್ಜ್ ಒಂದು ಯಾವಾಗ ಮುಗಿತು? ಕುರ್ಚಿ ಬರ್ದ ನಮ್ KRDC ಅಲ್ಲಿ ಇದ್ದಾರೆ. ಅದು ಡಿಸೆಂಬರ್ ಎಂಡಿಗೆ ಟೈಮ್ ಕೊಡ್ತಾರೆ. ಡಿಸೆಂಬರ್ ಎಂಡು ಲಾಸ್ಟ್ ಟೈಮ್ ಮುಗಿಬೇಕಿತ್ತು ಅದು. ಸರ್ಕಾರದಲ್ಲಿ ಅವರು 10 ವರ್ಷದ ಅದು ಯೋಜನೆ ನಮ್ಗೆ ಎಕ್ಸೆಸ್ ಅಮೌಂಟ್ ಕೊಡಂತ ಅವರು ಡಿಮಾಂಡ್ ಮಾಡಿದ್ದಾರೆ. ಕ್ಯಾಬಿನೆಟ್ಗೆ ಹೋಗ್ಬೇಕಾಗಿದೆ. ಅದಲ್ಲಿ ಅಪ್ರೂವ್ ಆದ್ಮೇಲೆ 6 ತಿಂಗಳ ಮುಗಿಸ್ತಾರೆ. ನಿಬ್ಬಾಣಿ ಕಾರದಗ ಬ್ರಿಡ್ಜ್ ಒಂದು ಹಂಗೆ ಉಳಿದ್ಬಿಟ್ಟಿದೆ. ಕಾರದಗ ಬ್ರಿಡ್ಜ್ ಅದು ಸೇಮ್ ಅದು KRDC ಅಲ್ಲ. 3 ಬ್ರಿಡ್ಜ್ ಇದೆ ಕೃಷ್ಣಾ ನದಿ ಮೇಲೆ, 3. ಅದೆಲ್ಲ ಸೇಮ್ ಪ್ರಾಬ್ಲಮ್ ನಿಂದ ನಿಂತಿದೆ. ನಮ್ಗೆ ಎಕ್ಸೆಸ್ ಕೊಡಿ 10 ವರ್ಷ ಆಯ್ತು. ಅದು ಕ್ಯಾಬಿನೆಟ್ ಹೋಗ್ಬೇಕು. ಅದು ಅಪ್ರೂವ್ ಆದ್ಮೇಲೆ ಡಿಸೆಂಬರ್ನಾಗ ಮುಗಿಸ್ತೀವಿ. ಮುಂದಿನ ಮಳೆಗಾಲ